ನಮಸ್ಕಾರ ವೀಕ್ಷಕರೇ, ಇವತ್ತು ಈ ದಿನ ಒಂದು ಐತಿಹಾಸಿಕ ದಿನಕ್ಕೆ ಒಂದು ಕ್ಷಣಗಣನೆ ಆಗ್ತಾ ಇರುವಂಥದ್ದು. ಇವತ್ತು ಪ್ರಧಾನಮಂತ್ರಿ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯಾಗಿರುವಂಥ ಕುಮಾರಸ್ವಾಮಿ ಅವರು ಸಹ ಮೋದಿಯವರ ಸಂಪುಟದಲ್ಲಿ ಮಂತ್ರಿಯಾಗಿ ಆಯ್ಕೆ ಆಗ್ತಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ JDSನ ಮುಖಂಡರಾಗಿರುವಂಥ ಮುನೇಗೌಡರಿದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್, ಇವತ್ತು ತಾವು ಕುಮಾರಣ್ಣವರ ಸಪೋರ್ಟರ್ಸ್ ಆಗಿ ಏನು ಹೇಳಿಕ್ಕೆ ಬಯಸ್ತೀರಿ? ಕುಮಾರಣ್ಣವರು ಮಂತ್ರಿ ಆಗ್ತಾ ಇದ್ದಾರೆ. ಸರ್, ಇವತ್ತು ಏನು NDA ಮೈತ್ರಿಕೂಟದಲ್ಲಿ ಕುಮಾರಣ್ಣವರು ಮಿನಿಸ್ಟರ್ ಆಗ್ತಾ ಇದ್ದಾರೆ, ಅದಕ್ಕಿಂತ ಸಂತೋಷ ಕರ್ನಾಟಕಕ್ಕೆ ಇನ್ನೇನು ಬೇಕಿದೆ ಸರ್. ತುಂಬ ಸಂತೋಷ ಆಗ್ತೈತೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಕುಮಾರಣ್ಣವರು ಸಹ ಅಧಿಕ ಮತಗಳಿಂದ ಜೈಬೇರಿ ಆಗಿರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಕೆಲವರು ಎಷ್ಟೇ ಕುತಂತ್ರ ಮಾಡಿದ್ರೂ ಜನ ಗೆಲ್ಲಿಸಿದ್ದಾರೆ. ಏನಕ್ಕೆ ಅಂದರೆ ಜನಕ್ಕೆ ಗೊತ್ತಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಬಿಟ್ಟು. ನೀವು ಎಷ್ಟೇ ಧಮಕಿಗಳಾಗಲಿ ಏನೇ ಮಾಡಿರ್ಕೊಂಡು ಜನಕ್ಕೆ ಗೊತ್ತಾಗುತ್ತೆ. ಗ್ರಾಮಾಂತರ ಏನಾಯಿತು? ಬೆಂಗಳೂರು ಗ್ರಾಮಾಂತರ ಒಳ್ಳೆತನ ಇದ್ದಿದ್ದಕ್ಕೆ ಕುಮಾರಣ್ಣ ಮಾಡಿರೋಂಥ ಕೆಲಸಗಳು, ಕುಮಾರಣ್ಣ ಕೊಟ್ಟಿರುವಂಥ ಕರ್ನಾಟಕಕ್ಕೆ ಅವರು ಜನಪ್ರಿಯ ಯೋಜನೆಗಳು ಇವತ್ತು ಅವ್ರಿಗೆ ಕೈ ಹಿಡಿದಿದೆ. ನಿಜವಾಗ್ಲೂ ಇದು ಕರ್ನಾಟಕದ ಹೆಮ್ಮೆಯ ದಿನ ಇವತ್ತು ಹೇಳ್ಬೇಕಂದ್ರೆ ಕುಮಾರಣ್ಣವರು ಮಂತ್ರಿ ಆಗ್ತಾ ಇರೋದ್ರಿಂದ. ತಮಗೆ ಕುಮಾರಣ್ಣವ್ರಿಗೆ ಯಾವ ಖಾತೆ ಸಿಗಬೇಕು ಅನ್ನೋ ಆಸೆ ಇದೆ ಸರ್? ಅದು ನಾವು ಹೇಳೋಕ್ಕೆ ಬರಲ್ಲ. ಕುಮಾರಣ್ಣವ್ರ ಮನಸ್ಸಲ್ಲಿ ಏನಿದೆಯೋ ಅದು ನಮಗೆ ಗೊತ್ತಿಲ್ಲ. ಒಳ್ಳೆಯದಾಗುವಂಥ ಖಾತೆ, ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಖಾತೆ ಸಿಕ್ಕಿದ್ರೆ ನಮಗೆ ಸಂತೋಷ ಆಗ್ತದೆ ಸರ್. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಸತತವಾಗಿ 3ನೇ ಬಾರಿಗೆ ಆಯ್ಕೆ ಆಗ್ತಿದ್ದಾರೆ NDA ಪ್ರಧಾನಮಂತ್ರಿಯಾಗಿ. ಸೊ ಏನು ಹೇಳ್ತೀರಾ? ಅವರು ದೇಶಕ್ಕೆ ಮಾಡಿದಂಥ ಕೆಲಸಗಳು, ದೇಶನ ಕಾಪಾಡಿಕೊಂಡಂಥ ಕೆಲಸ ಇವತ್ತು ಜನ ಮೆಚ್ಚಿ ಅವ್ರಿಗೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಇಲ್ಲೂ ಸಹ ಶೋಭಾ ಕರಂದ್ಲಾಜೆಯವರು ಸಹ ನಿಮ್ಮ ಮನೆಗೆ ಬಂದಿದ್ದರು ಚುನಾವಣೆ ಸಂದರ್ಭದಲ್ಲಿ. ಅವರು ಸಹ ಈ ಕ್ಷೇತ್ರದಲ್ಲಿ 2.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಅದು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ 71,000 ಲೀಡಲ್ಲಿ ಶೋಭಾ ಕರಂದ್ಲಾಜೆಯವರು ಗೆದ್ದಿರುವಂಥದ್ದು. ಸೊ ಏನು ಹೇಳ್ತೀರಾ? ನಮಗೆ ಅವ್ರಿಗೆ ನಾವು ಎಲ್ಲ ಕೆಲಸ ಮಾಡಿದ್ದೀವಿ. ಇಲ್ಲಿ BJP ಮತ್ತು ದಳ ಎರಡಕ್ಕೆ ಪೈಪೋಟಿ ಇದ್ದಿದ್ದು, ಹಂಗಂತ ಇಬ್ಬರು ಜೊತೆ ಸೇರಿದ್ದಕ್ಕೆ ಒಳ್ಳೆ ಇಲ್ಲಿ ಮೆಜಾರಿಟಿ ಬಂದಿದೆ. ಹಂಗಾಗಿ ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಖಾತೆ ಸಿಗಲಿ ಅಂತೇಳಿ ನಾನು ಇಚ್ಛೆ ಪಡ್ತೀನಿ. ಈಗಲೂ ಸಹ ಕರೆ ಬಂದಿರುವಂಥದ್ದು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಹೈಕಮಾಂಡಿಂದ ಮಂತ್ರಿ ಸ್ಥಾನಕ್ಕೆ. ಸೊ ಹೇಳಿ, ಅವ್ರು ಕೊಟ್ಟರೆ ನಮಗೂ ಒಳ್ಳೆಯದಲ್ವ. ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿ ಹೋಗಿದ್ದಾರೆ, ನಮಗೂ ಅನುಕೂಲ ಆಗುತ್ತೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋದ್ರಿಂದ ಅಂತ ಹೇಳ್ಬಿಟ್ಟು ಇಚ್ಛೆ ಪಡ್ತೀನಿ. ಈ ಕ್ಷೇತ್ರದಲ್ಲಿ ಗೆಲ್ಲಿಸಿರುವಂಥ ಜನತೆ ಮತ್ತು ತಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ? ಅವ್ರಿಗೆಲ್ಲ ನಾನು ಕಾರ್ಯಕರ್ತರು ಏನು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನಾನು ಧನ್ಯವಾದನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಕಾರ್ಯಕರ್ತರು ಜೊತೆಗೆ ನಾವು ಎಂದಿಗೂ ಜೊತೆಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ಮುನೇಗೌಡರವರ ಮಾತಾಗಿತ್ತು. ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.